ಸೌಮ್ಯ ಹೊಸದಾಗಿ ಒಂದು ಹಾಸ್ಟೆಲ್ ರೂಮ್ಗೆ ಶಿಫ್ಟ್ ಆಯ್ತು. ರೂಮ್ ಚಿಕ್ಕದು, ಹಳೆಯದು ಮತ್ತು ಗೋಡೆಯಲ್ಲಿ ಒಂದು ದೊಡ್ಡ ಕನ್ನಡಿ. ಮೊದಲ ದಿನವೇ ವಾರ್ಡನ್ ಹೇಳಿದ್ಲು, ರಾತ್ರಿ 12 ನಂತರ ಕನ್ನಡಿ ಮುಂದೆ ನಿಲ್ಬೇಡಮ್ಮ. ಸೌಮ್ಯ ನಕ್ಕಳು. ಇದು ಯಾವ್ ಸಿನಿಮಾನಾ? ಮೊದಲು ರಾತ್ರಿ ಎಲ್ಲ ನಾರ್ಮಲ್. ಎರಡನೇ ರಾತ್ರಿ 12 ಗಂಟೆ ಆಗ್ತಿದ್ದಂತೆ ಕನ್ನಡಿ ಮೇಲೆ ಸಣ್ಣ ಸಣ್ಣ ಬೆರಳು ಗುರುತುಗಳು ಕಾಣಿಸಿದವು. ಸೌಮ್ಯ ಒರೆಸಿದಳು. ಗುರುತುಗಳು ಹೋದವು. ಆದ್ರೆ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬ ಸ್ವಲ್ಪ ತಡವಾಗಿ ಚಲಿಸಿದಂತೆ ಕಾಣಿಸಿತು. ಮೂರನೇ ರಾತ್ರಿ ಕನ್ನಡಿ ಒಳಗಿನಿಂದ ಒಂದು ಕಣ್ಣು ಮಾತ್ರ ಕಾಣಿಸಿತು. ಒಂದೇ ಕಣ್ಣು, ತುಂಬಾ ಹತ್ತಿರ. ಕನ್ನಡಿ ಒಳಗಿನಿಂದ ಒಂದು ಧ್ವನಿ, ನೀನು ನನ್ನ ಜಾಗ ತೆಗೆದುಕೊಂಡೆ. ಸೌಮ್ಯ ಹಿಂದಕ್ಕೆ ಸರಿದಳು. ಆ ಕ್ಷಣ ಕನ್ನಡಿಯಲ್ಲಿದ್ದ ಪ್ರತಿಬಿಂಬ ಹೊರಗೆ ಬಂದಿತು. ಮರುದಿನ ಬೆಳಗ್ಗೆ ರೂಮ್ನಲ್ಲಿ ಕನ್ನಡಿಯ ಮುಂದೆ ನಿಂತಿದ್ದ ಹುಡುಗಿ ಇದ್ದಳು. ಆದ್ರೆ ಅವಳು ಸೌಮ್ಯ ಅಲ್ಲ. ಕನ್ನಡಿಯೊಳಗೆ ಸೌಮ್ಯ ಕಿರುಚುತ್ತಿದ್ದಳು.